ರಾಯಚೂರು ನಗರದ ಕೃಷ್ಣಗಿರಿ ಹಿಲ್ಸ್ನಲ್ಲಿ ಇರುವಂತಹ ವಿಲಾಸಿ ಕಟ್ಟಡಗಳಲ್ಲಿ ಯಾರೂ ಇಲ್ಲದ ಮನೆಯನ್ನ ಟಾರ್ಗೆಟ್ ಮಾಡಿ ಕಳ್ಳರು ಮುಖ್ಯ ದ್ವಾರದಿಂದ ಒಳ ಹೋಗಿ ಕಳ್ಳತನಕ್ಕೆ ಯತ್ನಿಸಿ ಯಾವುದೇ ವಸ್ತುಗಳು ಸಿಗದೆ ಪರಾರಿಯಾಗಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಹೌದು, ರಾಯಚೂರು ನಗರದ ಕೃಷ್ಣಗಿರಿ ಹಿಲ್ಸ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಇನ್ನು ಮನೆ ಮಾಲೀಕರು ಇಂಗ್ಲೆಂಡ್ನ ಲಂಡನ್ನಲ್ಲಿ ಇರುವ ಮಕ್ಕಳನ್ನು ಮಾತನಾಡಿಸಲು ಹೋಗಿದ್ದಾರೆ. ಶ್ರೀನಿವಾಸ್ ರಾವ್ ಎನ್ನುವವರ ಮನೆ ಖಾಲಿ ಇರುವುದನ್ನು ಗಮನಿಸಿದ ಕಳ್ಳರು ಬಾಗಿಲು ಒಡೆದು ಒಳಗೆ ನುಗ್ಗಿ ಕಳ್ಳತನ ಮಾಡಿದ್ದಾರೆ. ಇನ್ನು ವೆಸ್ಟ್ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಮಾಹಿತಿ ಪಡೆದಿದ್ದು, ಇನ್ನು ಮನೆ ಮಾಲೀಕರಿಗೆ ಕರೆ ಮುಖಾಂತರ ಮಾಹಿತಿ ಪಡೆದಿದ್ದು, ಈ ವೇಳೆ ಮನೆಯಲ್ಲಿ ಯಾವುದೇ ಬೆಲೆ ಬಾಳುವ ವಸ್ತು ಇಲ್ಲ ಎಂದು ಹೇಳಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಕೃಷ್ಣಗಿರಿ ಹಿಲ್ಸ್ನ ಮನೆ ಕಳ್ಳತನಕ್ಕೆ ಹೋಗುವ ಮುಂಚೆ ಮನೆಯಿಂದ ಹೊರಗೆ ಇರುವಂತಹ ಒಂದು ಮನೆಯ ಎದುರಿನ ಸಿಸಿಟಿವಿ ಕ್ಯಾಮೆರಾದಲ್ಲಿ ವಿಡಿಯೋ ಸೆರೆಯಾಗಿದ್ದು, 4 ಜನ ಕಳ್ಳರು ಮನೆಯೊಳಗೆ ಹೋಗುವ ಮತ್ತು ಕೆಲ ಹೊತ್ತಿನ ನಂತರ ಮನೆಯಿಂದ ಹೊರಗೆ ಬರುವ ವಿಡಿಯೋವೊಂದು ಸೆರೆಯಾಗಿದ್ದು, ಈ ಮೂಲಕ 4 ಜನರ ಗುಂಪೊಂದು ಈ ಒಂದು ಕಳ್ಳತನಕ್ಕೆ ಯತ್ನಿಸಿದೆ ಎಂದು ಹೇಳಲಾಗುತ್ತಿದೆ. 4 ಜನ ಕಳ್ಳರ ವಿಡಿಯೋ ಪಡೆದ ವೆಸ್ಟ್ ಪೊಲೀಸರು ಇದೀಗ 4 ಜನ ಕಳ್ಳರಿಗಾಗಿ ಹುಡುಕಾಟ ಆರಂಭಿಸಿದ್ದಾರೆ. ರಾಯಚೂರು ನಗರದಲ್ಲಿ ಭಾರತ ಪ್ರತಿಷ್ಠಿತ ಶ್ರೀ ಕೃಷ್ಣಯ್ಯ ಚೆಟ್ಟಿ ಜ್ಯುವೆಲರ್ಸ್ ಗ್ರೂಪ್ ಸಹಯೋಗದಲ್ಲಿ ದಿನಾಂಕ 24ರಿಂದ 27ರವರೆಗೆ ವಿಶೇಷವಾಗಿ 4 ದಿನಗಳ ಕಾಲ ನಗರದ ರಂಜಿತ್ ಪ್ಯಾಲೇಸ್ ಹೋಟೆಲ್ ಅತ್ಯಾಕರ್ಷಕ ಆಭರಣ ಪ್ರದರ್ಶನ ನಡೆಯಲಿದೆ ಎಂದು ಮಹಾನಗರ ಪಾಲಿಕೆ ಆಗಾಮಿ ಮಹಾಪೌರ ಡಾಕ್ಟರ್ ಸಜಿ ಸಮೀರ್ ಅವರು ಹೇಳಿದರು. ಅವರಿಂದು ನಗರದ ರಂಜಿತ್ ಪ್ಯಾಲೇಸ್ ಆಭರಣ ಪ್ರದರ್ಶನಕ್ಕೆ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕಳೆದ 4 ವರ್ಷಗಳಿಂದ ಶ್ರೀ ಕೃಷ್ಣಯ್ಯ ಚೆಟ್ಟಿ ಜ್ಯುವೆಲರ್ಸ್ ಗ್ರೂಪ್ ನಗರದಲ್ಲಿ ಅತ್ಯಾಕರ್ಷಕ ಆಭರಣ ಪ್ರದರ್ಶನ ಮಾಡಲಾಗುತ್ತಿದೆ. ವಿಶೇಷವಾಗಿ ಈ ಬಾರಿ 4 ದಿನಗಳ ಕಾಲ ಆಭರಣದ ಪ್ರದರ್ಶನ ಮಾಡುವ ಮೂಲಕ ಪರಂಪರೆ ಉತ್ತಮ ಫ್ಯಾಷನ್ ನೋಡನೆ ಹೊರ ಜಗತ್ತಿಗೆ ಪರಿಚಯಿಸುವ ಉದ್ದೇಶದಿಂದ ಪ್ರತಿಯೊಬ್ಬರ ಗ್ರಾಹಕರ ಮನಸೆಳೆಯುವ ಆಭರಣದ ಉಳುಪನ್ನು ಪ್ರದರ್ಶನ ಮಾಡಲಾಗುವುದು. ಕೃಷ್ಣಯ್ಯ ಚೆಟ್ಟಿ ಅವರು ಸಾಟಿ ಇಲ್ಲದ ಕಲ್ಪನೆ, ಸೃಜನಶೀಲತೆ ಮತ್ತು ವಿನ್ಯಾಸದಲ್ಲಿನ ಶ್ರೇಷ್ಠತೆಯೊಂದಿಗೆ ಅಪರೂಪದ ಸೃಷ್ಟಿಗಳಿಗೆ ಜೀವ ತುಂಬುತ್ತಾರೆ. ಪ್ರದರ್ಶಿಸಲಾದ ಸಂಗ್ರಹಗಳು ವೈಡೂರ್ಯ, ಸಿಟ್ರಿನ್, ಮುತ್ತುಗಳು, ಅಮೆಥಿಸ್ಟ್, ಪಚ್ಚೆಗಳು, ಮಾಣಿಕ್ಯಗಳು ಮತ್ತು ಉತ್ತಮ ವಜ್ರಗಳಂತಹ ಅಪರೂಪದ ರತ್ನಗಳನ್ನು ಒಳಗೊಂಡ ಕ್ಲಾಸಿಕ್ ಮೋಡಿ ಮತ್ತು ದಿಟ್ಟ ಆಧುನಿಕತೆಯ ಸೊಗಸಾದ ಸಾಮರಸ್ಯವನ್ನು ಪ್ರತಿಬಿಂಬಿಸುತ್ತವೆ. ಕುಶಲ ಕಾರ್ಮಿಕರ ಕೈಯಿಂದ ಮಾಡಲ್ಪಟ್ಟ ಪ್ರತಿಯೊಂದು ತುಣುಕು ಕೇವಲ ಬೆಳಕನ್ನು ಮಾತ್ರವಲ್ಲ, ಅರ್ಥವನ್ನು ಹೊಂದಿದೆ ಎಂದರು. ಚಿನ್ನದ ಆಭರಣದ ಮೇಲೆ 4%, ವಜ್ರದ ಮೇಲೆ 6%, 18 ಲಕ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಮೌಲ್ಯದ ವಜ್ರದ ಆಭರಣಗಳ ಮೇಲೆ 9% ರಿಯಾಯಿತಿ ನೀಡಲಾಗುತ್ತಿದೆ ಎಂದರು. ನಗರದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಭರಣ ಪ್ರದರ್ಶನದಲ್ಲಿ ಪಾಲ್ಗೊಂಡು ಇಷ್ಟವಾದ ಆಭರಣ ಖರೀದಿಸುವ ಮೂಲಕ ಇದರ ಸದುಪಯೋಗ ಮಾಡಿಕೊಳ್ಳಬೇಕು ಎಂದರು. ಸರ್ ಸ್ವಲ್ಪ
पूरा ये ट्रे हिಡ್ಕೊತಾರೆ नहीं सर फुट आगे देखो तेजस सुशांत ಈಗ ಸ್ವಲ್ಪ ಹಿಂದೆ ಬಣ ಆಯ್ತು ಬಾ ಹೌದು ಸರ್ 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 ಆಯ್ತು ಸರ್ ಇದರಲ್ಲಿ ಬಾ ಹೌದು ಆಯ್ತು ಬಾ ಹೌದು ಸರ್ 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 ಆಯ್ತು ಸರ್ ಇದರಲ್ಲಿ ಬಾ ಇವತ್ತು ಸಿ ಕೃಷ್ಣಯ್ಯ ಚಿಟ್ಟಿ ಅಂತ ಒಂದು ರಂಜಿತಾ ಪ್ಯಾಲೇಸ್ನಾಗ ಗೋಲ್ಡ್ ಮತ್ತು ಡೈಮಂಡ್ದು ಎಕ್ಸಿಬಿಷನ್ ಸ್ಟಾರ್ಟ್ ಮಾಡ್ಯಾರ. ಅದು ಇನಾಗ್ರೇಷನ್ಗೆ ನಾನು ಬಂದು ಇದೆಲ್ಲ ನೋಡಕತ್ತೀನಿ. ಒಂದಕ್ಕಿಂತ ಒಂದು ಚಂದ ಐಟಮ್ ಇದೆ. ನಮ್ಮ ರಾಯಚೂರಾಗ ಇಷ್ಟು ಮಟ್ಟಿಗೆ ಸ್ಟಾಕ್ ಸಿಗಲ್ಲ ಡಿಸೈನ್ಸ್ ನೋಡೋಕೆ. ನನಗೂ ಭಾಳ ಖುಷಿಯಾಗಿದೆ. ಇದು 4ನೇ ವರ್ಷ ರಾಯಚೂರು ಬಂದೈತೆ. 4 ದಿನದ್ದು ಎಕ್ಸಿಬಿಷನ್ ಸೇಲ್ ಐತೆ. ನಾನು ಎಲ್ಲರಿಗೆ ಹೇಳೋದಿಷ್ಟೇ, ಒಂದ್ಸಲ ರಂಜಿತಾ ಪ್ಯಾಲೇಸ್ಗೆ ವಿಸಿಟ್ ಮಾಡಿ ನೋಡಿ. ಫಸ್ಟ್ ಕ್ಲಾಸ್ ಐಟಮ್ಸ್ ಇದೆ, ರೀಸನೇಬಲ್ ಡಿಸ್ಕೌಂಟು ಎಲ್ಲ ಇದೆ ಅಂತ. ಮತ್ತು ಎಲ್ಲ ಪ್ರೆಸ್ ಅವ್ರಿಗೆ ಧನ್ಯವಾದ. ರಾಶಿ ಬರ್ತಾ ಇದ್ದೀವಿ. ದಿಸ್ ಫಾರ್ ದ ಫಸ್ಟ್ ಟೈಮ್ 4th ಟೈಮ್ ನಾವು ಬರ್ತಾ ಇದ್ದೀವಿ. ನಾವು ಕಸ್ಟಮರ್ಸ್ ಲವ್ ಆ್ಯಂಡ್ ಇಂಟ್ರೆಸ್ಟ್ ತೋರಿಸಲಿಕ್ಕೆ ಮತ್ತೆ ಬರ್ತಾ ಇದ್ದೀವಿ. 1869 ಸ್ಟಾರ್ಟ್ ಆಗಿದೆ. ಫಸ್ಟಲ್ಲಿ ಕಂಟೋನ್ಮೆಂಟಲ್ಲಿ ನಮ್ಮದು ಬೀಡ್ಸ್, ನಮ್ಮ ಜ್ಯುವೆಲ್ರಿ ಬೀಡ್ಸ್ ನಿಮಗೆ ಆ ಟೈಮಲ್ಲಿ ತುಂಬ ಫೇಮಸ್ ಆಗಿತ್ತು. ಆ ಜ್ಯುವೆಲ್ರಿ ಬೀಡ್ಸ್ ಸೇಲ್ ಮಾಡ್ತಾ ನಮ್ಮದು ರೆಪ್ಯುಟೇಷನ್ ಸ್ಟಾರ್ಟ್ ಆಗಿ, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಗಿ, ಆಮೇಲೆ ನಮ್ಮದು ಕ್ರಾಫ್ಟ್ಮನ್ಶಿಪ್ಪು, ನಮಗೆ ಡಿಸೈನ್ಸ್ ಎಲ್ಲ ಫೇಮಸ್ ಆಗಿ, ನೆಕ್ಸ್ಟ್ ಬಂದುಬಿಟ್ಟು ನಾವು ಒಫಿಷಿಯಲ್ ಜ್ಯುವೆಲರ್ಸ್ ಆಫ್ ಮಹಾರಾಜಾಸ್ ಆಫ್ ಮೈಸೂರು ನಾವು ಆಗಿದ್ದೀವಿ. ಅದಾದಮೇಲೆ 21 ರಾಯಲ್ ಫ್ಯಾಮಿಲೀಸ್ ಅಂದರೆ ನಿಜಾಮ್ಸ್ ಆಫ್ ಹೈದರಾಬಾದು ಮತ್ತು ಮಹಾರಾಜಾಸ್ ಆಫ್ ಟ್ರಾವೆನ್ಕೋರ್, ಆ ಥರ ಡಿಫ್ರೆಂಟ್ ಫ್ಯಾಮಿಲೀಸ್ 21 ರಾಯಲ್ ಫ್ಯಾಮಿಲೀಸ್ ನಮ್ಮ ಕಂಪನಿ ಸರ್ವ್ ಮಾಡಿದ್ದಾರೆ. ಸೊ ಆಗಿಂದ ನಮ್ಗೆ ಲೆಗಸಿ ಇದೆ. ಇವಾಗ 155 ಇಯರ್ಸ್ ಪ್ಲಸ್ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಪ್ರೆಸೆಂಟಾಗಿ. ಸೊ ಅಗೇನ್ ನಮಗೆ ತುಂಬ ಸಂತೋಷ ನಮಗೆ ಬರೋದಕ್ಕೆ ಇಲ್ಲಿ ರಾಯಚೂರಲ್ಲಿ. ಯಾಕಂದರೆ ನಮ್ಮ ಕಸ್ಟಮರ್ಸ್ ತುಂಬ ಇಷ್ಟಪಡ್ತಾರೆ ನಮ್ಮ ಜ್ಯುವೆಲ್ರಿನ. ಎಕ್ಸ್ಕ್ಲೂಸಿವ್ ಆಗಿ ನಮ್ಮದು ಗೋಲ್ಡ್, ಡೈಮಂಡ್, ಸಿಲ್ವರ್ ಜ್ಯುವೆಲ್ರಿ ಎಲ್ಲ ಕಲೆಕ್ಷನ್ ಇದೆ. ನ್ಯೂ ಇನಿಷಿಯೇಟಿವ್ ಬಂದುಬಿಟ್ಟು ನಮ್ಮದು crash.club ಅಂದರೆ ಅದರಲ್ಲಿ ಫಾಸ್ಟ್ ಫ್ಯಾಷನ್ ಸಿಲ್ವರ್ ಜ್ಯುವೆಲ್ರಿ. ಇವಾಗ ಸಿಲ್ವರ್ ಜ್ಯುವೆಲ್ರಿನೂ ತುಂಬ ಫ್ಯಾಷನಲ್ಲಿದೆ. ನಮಗೆ ಲೈಟ್ ವೇಟ್ ಜ್ಯುವೆಲ್ರಿಯಿಂದ ವಿತ್ ಜಪಾನ್ ಸ್ಟೋನ್ಸ್ ಟು ವೆಡ್ಡಿಂಗ್ ಟೈಪ್ ಸಿಲ್ವರಲ್ಲಿನೂ ಇದೆ. ಸೊ ಅದಕ್ಕೆ ಲಕ್ಸ್ ಜ್ಯುವೆಲ್ರಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಅದರಲ್ಲಿ ಕ್ರಾಶ್ ಕ್ಲಾಬಲ್ಲಿ ನಿಮಗೆ ಲ್ಯಾಬ್ ಗ್ರೋನ್ ಡೈಮಂಡ್ ಜ್ಯುವೆಲ್ರಿನೂ ಇದೆ. ಸೊ ಲ್ಯಾಬ್ ಗ್ರೋನ್ ಡೈಮಂಡ್ ಜ್ಯುವೆಲ್ರಿ ನಿಮಗೆ ತುಂಬ ಫೇಮಸ್ ಇವಾಗ. ಯಾಕಂದರೆ ಅಫೋರ್ಡಬಲ್ ಜ್ಯುವೆಲ್ರಿ ಅದು. ನ್ಯಾಚುರಲ್ ಡೈಮಂಡು ಲ್ಯಾಬ್ ಗ್ರೋನ್ ಡೈಮಂಡ್ಗೆ ವ್ಯತ್ಯಾಸ ಏನಂದರೆ ಓನ್ಲಿ ದ ಮೇಕ್. ನಿಮಗೆ ನ್ಯಾಚುರಲ್ ಡೈಮಂಡ್ಸ್ ನಿಮಗೆ ನೇಚರಿಂದ ಸಿಗುತ್ತೆ. ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಬಂತು ಲ್ಯಾಬಿಂದ ಕ್ರಿಯೇಟ್ ಮಾಡ್ತಾರೆ. ಬಟ್ ಫಿಸಿಕಲ್ ಪ್ರಾಪರ್ಟೀಸು, ಕೆಮಿಕಲ್ ಪ್ರಾಪರ್ಟೀಸು, ನಿಮಗೆ ಹಾರ್ಡ್ನೆಸ್ ಎಲ್ಲ ಸೇಮ್ ಟು ಸೇಮ್ ಇರುತ್ತೆ. ಅದಕ್ಕೆ ಲೈಫ್ ಏನಿದೆ ಎಲ್ಲ ಸೇಮ್ ಇರುತ್ತೆ. ಬಟ್ ಅದಕ್ಕೆ ಡಿಫ್ರೆನ್ಸ್ ಏನಂದರೆ ನೇಚರಲ್ಲಿ ಸಿಗುತ್ತೆ, ಇದು ಲ್ಯಾಬ್ ಗ್ರೋನ್. ಬಟ್ ಇದು ಇವಾಗ ಬಂದ್ಬಿಟ್ಟು ಅಫೋರ್ಡಬಲ್ ನೋಡ್ತಾ ಇದ್ದಾರೆ ಎಲ್ಲರೂ, ಲೈಟ್ ವೇಟ್ ನೋಡ್ತಾ ಇದ್ದಾರೆ. ಅದಕ್ಕೆ ಲ್ಯಾಬ್ ಗ್ರೋನ್ ಡೈಮಂಡ್ ಜ್ಯುವೆಲ್ರಿನ ನಾವು ಇನಿಷಿಯೇಟಿವ್ ಮಾಡಿದ್ದೀವಿ. ಎಕ್ಸ್ಕ್ಲೂಸಿವ್ ಡೈಮಂಡ್ ಕಲೆಕ್ಷನ್ ಇದೆ. ನಾರ್ಮಲಿ ನಿಮಗೆ 1 ಕ್ಯಾರೆಟ್ ಡೈಮಂಡ್ ತೊಗೋಬೇಕಂದ್ರೆ, ದೊಡ್ಡ ಡೈಮಂಡ್ ತೊಗೋಬೇಕಂದ್ರೆ ಅಟ್ಲೀಸ್ಟ್ ನೀವು
ಒಂದು ಕಸ್ಟಮರ್ ಬಂದ್ಬಿಟ್ಟು ಅಟ್ಲೀಸ್ಟ್ 6 lakhs 10 lakhs ಎಲ್ಲ ಸ್ಪೆಂಡ್ ಮಾಡೋದು. ಲ್ಯಾಬ್ ಗ್ರೋನ್ ಜ್ಯುವೆಲ್ಲರಿ ತುಂಬ ಅಫೋರ್ಡಬಲ್ ಇದೆ. ಫ್ರಮ್ 80,000 60,000 ಆನ್ವರ್ಡ್ಸ್ ನಿಮಗೆ ಆಪ್ಷನ್ ಇದೆ. ಕಸ್ಟಮರ್ ತುಂಬ ಇಂಟ್ರೆಸ್ಟ್ ತೊಗೊಳ್ತಾರೆ ಅದಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮದು ಹೊಸ ಇನಿಷಿಯೇಟಿವ್ ಮ್ಯಾಗ್ನಿಫಿಷೆಂಟ್ ವೆಡ್ಡಿಂಗ್ಸ್ ಅಂತ. ಮ್ಯಾಗ್ನಿಫಿಷೆಂಟ್ ವೆಡ್ಡಿಂಗ್ಸ್ ಏನಂದರೆ ಟೋಟಲ್ 15 lakhs ಅಲ್ಲಿ ನಮ್ಮದು ಜ್ಯುವೆಲ್ರಿ ಪ್ಲಸ್ ಫುಲ್ ಇವೆಂಟ್ ವೆಡ್ಡಿಂಗ್ ನಾವು ಕವರ್ ಮಾಡ್ತೀವಿ. ಇದರಲ್ಲಿ ಎಲ್ಲ 16 ಬೆನಿಫಿಟ್ಸ್ ಇರುತ್ತೆ. 250 ಇನ್ವೈಟ್ಸ್ ಎಲ್ಲ ಫೋಟೋಗ್ರಫಿಯಿಂದ ವಿಡಿಯೋಗ್ರಫಿಯಿಂದ ನಿಮಗೆ ಇನ್ನು ಊಟದಿಂದ ಎಲ್ಲ ನಿಮಗೆ ಕವರ್ ಆಗುತ್ತೆ ವಿತ್ ಜ್ಯುವೆಲ್ರಿ. ನಾರ್ಮಲಿ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ನೀವು ಮಾಡಬೇಕಂದ್ರೆ ಅಟ್ಲೀಸ್ಟ್ 15 lakhs ಸ್ಪೆಂಡ್ ಮಾಡಬೇಕು. 15 lakhs ಅಲ್ಲೇ ಜ್ಯುವೆಲ್ರಿ ಪ್ಲಸ್ ನಿಮಗೆ ಇವೆಂಟ್ ಫುಲ್ ಕವರ್ ಆಗ್ತಾ ಇದೆ. ಇದೆರಡು ನಿಮಗೆ ಹೊಸ ಇನಿಷಿಯೇಟಿವ್. ರಾಯಚೂರು ನಗರದಲ್ಲಿ ಮಾನಸಿಕ ಒತ್ತಡ ನಿವಾರಣೆ ಮಾಡುವ ಉದ್ದೇಶದಿಂದ ಇವಿ ಸ್ವಾಮಿನಾಥನ್ ಮುಂಬೈ ಅಂತಾರಾಷ್ಟ್ರೀಯ ಪ್ರೇರಣಾ ಭಾಷಣಕಾರರು ಹಾಗೂ ಬ್ರಹ್ಮಕುಮಾರಿ ಆಶ್ರಮ ಸಹಯೋಗದಲ್ಲಿ ದಿನಾಂಕ 26ರಿಂದ 28ರವರೆಗೆ ನಗರದಲ್ಲಿ 3 ದಿನಗಳ ಕಾಲ ವಿಶೇಷ ಉಪನ್ಯಾಸಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಬ್ರಹ್ಮಕುಮಾರಿ ಆಶ್ರಮ ಸಂಚಾಲಕರಾದ ಸ್ಮಿತಾ ಹಕ್ಕ ಅವರು ಹೇಳಿದರು. ಅವರಿಂದು ನಗರದ ಬ್ರಹ್ಮಕುಮಾರಿ ಈಶ್ವರಿ ಆಶ್ರಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಮೊದಲನೇ ದಿನ 9:30ರಿಂದ 1:30 ಗಂಟೆಗೆ ರಿಮ್ಸ್ ವೈದ್ಯಕೀಯ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳಿಗೆ ಮಾನಸಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳ ನಿವಾರಣೆಗೆ ಉಪನ್ಯಾಸಕ ಕಾರ್ಯಕ್ರಮ ನಡೆಯಲಿದೆ. ಮಧ್ಯಾಹ್ನ 12ರಿಂದ 2ರವರೆಗೆ ರಂಗಮಂದಿರದಲ್ಲಿ ಖಾಸಗಿ ಶಾಲೆ ಕಾಲೇಜುಗಳ ಎಲ್ಲ ಶಿಕ್ಷಕರು ಮತ್ತು ಉಪನ್ಯಾಸಕರಿಗೆ ಸಮಗ್ರ ಬುದ್ಧಿಮತ್ತೆಯ ಮೂಲಕ ಪರಿಣಾಮಕಾರಿ ಬೋಧನೆ ಮಾಡಲಾಗುವುದು ಎಂದರು. 5:30ರಿಂದ ಸಂಜೆ 7:30ರವರೆಗೆ ರಂಗಮಂದಿರದ ಉದ್ಯಮಿಗಳು, ವಕೀಲರು, ಸರ್ಕಾರೇತರ ಸಂಸ್ಥೆಗಳು, ಸಿಎಗಳಿಗೆ ಆರೋಗ್ಯಕರ ಮತ್ತು ಸಂತೋಷದ ಜೀವನಕ್ಕಾಗಿ ಒತ್ತಡ ನಿವಾರಣೆ ಕಾರ್ಯಕ್ರಮ ಉಪನ್ಯಾಸ ನೀಡಲಾಗುತ್ತಿದೆ. 2ನೇ ದಿನ ಪೊಲೀಸ್ ಪರೇಡ್ ಮೈದಾನ ಉಪವಿಭಾಗದಲ್ಲಿ ಬೆಳಗ್ಗೆ 6ರಿಂದ 7ರವರೆಗೆ ಪೊಲೀಸ್ ಅಧಿಕಾರಿಗಳಿಗೆ ಸ್ವಯಂ ಸಬಲೀಕರಣದ ಮೂಲಕ ಒತ್ತಡ ನಿವಾರಣೆ ಗುಂಪು ಉದಯನಗರದ ಬ್ರಹ್ಮಕುಮಾರಿ ಸೆಂಟರ್ನಲ್ಲಿ ಬೆಳಗ್ಗೆ 8ರಿಂದ 9ವರೆಗೆ ಬ್ರಹ್ಮಕುಮಾರಿಸ್ ಕುಟುಂಬಕ್ಕಾಗಿ ರಾಜಯೋಗದ ಶಕ್ತಿ ಕುರಿತು ಹಾಗೂ ನಗರದ ಉಪಕೇಂದ್ರದಲ್ಲಿ ಮಧ್ಯಾಹ್ನ 3ರಿಂದ ಸಂಜೆ 5ವರೆಗೆ ವೈದ್ಯರಿಗೆ ದೈವಿಕ ಚಿಕಿತ್ಸೆ ಕುರಿತು ಉಪನ್ಯಾಸ ನಡೆಯಲಿದೆ ಎಂದರು. 3ನೇ ದಿನ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಬೆಳಗ್ಗೆ 6ರಿಂದ 7ರವರೆಗೆ ಪೊಲೀಸ್ ಅಧಿಕಾರಿಗಳಿಗೆ ಸ್ವಯಂ ಸಬಲೀಕರಣದ ಮೂಲಕ ಒತ್ತಡ ನಿವಾರಣಾಕಾರರು ಕುರಿತು ಉಪನ್ಯಾಸಕ ನಡೆಯಲಿದೆ ಎಂದರು. ಮತ್ತು 26ನೇ ತಾರೀಕು ಶನಿವಾರ 3 ಕಾರ್ಯಕ್ರಮಗಳನ್ನು ಇವರು ಸಂಬೋಧಿಸ್ತಾರೆ. ಮೊದಲನೇ ಒಂದು ಕಾರ್ಯಕ್ರಮ ರಿಮ್ಸ್ ಕಾಲೇಜಿನಲ್ಲಿ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಅಲ್ಲಿ ಇರುವಂತಹ ಶಿಕ್ಷಕರೇನಿದ್ದಾರೋ ಅವರಿಗೂ ಸಹಿತ ಮೆಂಟಲ್ ಆ್ಯಂಡ್ ಇಮೋಷನಲ್ ಹೆಲ್ತ್ ಎನ್ನುವಂತಹ ವಿಷಯದ ಬಗ್ಗೆ ಇವರು ತರಬೇತಿಯನ್ನು ಕೊಡ್ತಾರೆ. ಅದಾದ ನಂತರ ಮಧ್ಯಾಹ್ನ ಅಂದರೆ 26ನೇ ತಾರೀಕು ಶನಿವಾರ ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆವರೆಗೂ ಶಾಲಾ ಶಿಕ್ಷಕರಿಗೆ, ಕಾಲೇಜಿನ ಲೆಕ್ಚರರ್ಸ್ಗೆ ಹಾಗೂ ಡಿಗ್ರಿ ಕಾಲೇಜಿನಲ್ಲಿರುವಂತಹ ಬೋಧಕರಿಗೂ ಸಹಿತ ಶಿಕ್ಷಣವನ್ನು ಅಥವಾ ಅವರು ರಂಗಮಂದಿರದಲ್ಲಿ ವಿಶೇಷವಾದಂತಹ ಒಂದು ಬೋಧನೆ ಅಂದರೆ ವಿಶೇಷವಾಗಿ ಅವರ ಒಂದು ವಿಷಯ ಇಫೆಕ್ಟಿವ್ ಟೀಚಿಂಗ್ ಥ್ರೂ ಹೋಲಿಸ್ಟಿಕ್ ಇಂಟೆಲಿಜೆನ್ಸ್ ಅನ್ನುವಂಥ ಒಂದು ವಿಷಯ ಶಿಕ್ಷಕರಿಗಾಗಿ ಆಯೋಜನೆ ಮಾಡಲಾಗಿದೆ. 26ನೇ ತಾರೀಕು ಸಂಜೆ 5:30ರಿಂದ ರಾಯಚೂರು ನಗರದ ಎಲ್ಲ ಸಾಮಾನ್ಯ ಜನತೆಗಳಿಗೆ ಅಂದರೆ ವ್ಯಾಪಾರಸ್ಥರು ಇರ್ಬೋದು, ಲಾಯರ್ಸು, ಉಳಿದಂಥ ಎಲ್ಲ NGO ಮೆಂಬರ್ಸು, ಇನ್ನು ಬ್ಯಾಂಕ್ ಎಂಪ್ಲಾಯೀಸು, ಈ ರೀತಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಎಲ್ಲರಿಗೂ ಸಹಿತ ವಿಶೇಷವಾಗಿ ಆ ಸಂಜೆಯ ಒಂದು ಕಾರ್ಯಕ್ರಮ ಇದು ಸಂಜೆ 5:30ರಿಂದ ಅಂತ ಎಲ್ಲರಿಗೂ ಕರೆ ಮಾಡಿದ್ದೀವಿ. 5:30ರಿಂದ ಕಾರ್ಯಕ್ರಮ ಒತ್ತಡ ನಿರ್ವಹಣೆಗಾಗಿ ಕಾರ್ಯಕ್ರಮ ರಂಗಮಂದಿರದಲ್ಲಿ ನಡೀತದೆ. ಪರಿಪೂರ್ಣದ ವಿಷಯ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಫಾರ್ ಅ ಹೆಲ್ತಿ ಆ್ಯಂಡ್ ಹ್ಯಾಪಿ ಲೈಫ್ ಅನ್ನುವಂಥ ಒಂದು ವಿಷಯವನ್ನ ಅವರು ಬೋಧಿಸುತ್ತಿದ್ದಾರೆ. ಇನ್ನು 27ನೇ ತಾರೀಕು ಭಾನುವಾರದ ದಿನ ಬೆಳಿಗ್ಗೆ ಪೊಲೀಸ್ ಪರೇಡ್ ಗ್ರೌಂಡ್ನಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಎಲ್ಲರಿಗೂ ಸಹಿತ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಥ್ರೂ ಸೆಲ್ಫ್ ಎಂಪವರ್ಮೆಂಟ್ ಅನ್ನುವಂತಹ ಒಂದು ವಿಷಯವನ್ನ ಅವರು ಪರೇಡ್ ಗ್ರೌಂಡ್ನಲ್ಲಿ 1 ತಾಸಿನ ಕಾರ್ಯಕ್ರಮವನ್ನ ಅಥವಾ ಬೋಧನೆಯನ್ನ ಮಾಡಲಿದ್ದಾರೆ.
ಕಲ್ಯಾಣ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಇವರ ನೇತೃತ್ವದಲ್ಲಿ ಪ್ರತಿಭೋತ್ಸವ ಹಾಗೂ ಕಲ್ಯಾಣ ಕರ್ನಾಟಕ ಬ್ರಾಹ್ಮಣರ ಹಬ್ಬ ಕಾರ್ಯಕ್ರಮ ದಿನಾಂಕ 26ರಂದು ನಗರದ ಗಾಜಗರಪೇಟೆ ಶ್ರೀ ಶೃಂಗೇರಿ ಶಾರದಾ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ಜಗನ್ನಾಥ್ ಕುಲಕರ್ಣಿ ವಕೀಲರವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪ್ರತಿಭೋತ್ಸವ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಅಧಿಕ ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರದ ಸಾಧನೆಗೈದ ಸಾಧಕರಿಗೆ ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ಎಸ್ ರಘುನಾಥ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ಜಗನ್ನಾಥ್ ಕುಲಕರ್ಣಿ ವಕೀಲರು ವಹಿಸಲಿದ್ದು, ರಾಜ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜು, ಸಂಸದ ಜಿ ಕುಮಾರ್ ನಾಯಕ, ಶಾಸಕರು ಡಾಕ್ಟರ್ ಶಿವರಾಜ್ ಪಟೇಲ್, ಲಿಂಗಸ್ಗೂರು ಶಾಸಕ ಮಾನಪ್ಪ ಡಿ ವಜ್ವಾಲ್, ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್, ಮಾಜಿ ಶಾಸಕರು ಎ ಪಾಪರೆಡ್ಡಿ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇತ್ತೀಚೆಗೆ ಬ್ರಾಹ್ಮಣ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ರಮೇಶ್ ಕುಲಕರ್ಣಿ ಅವರಿಗೆ ಸನ್ಮಾನ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಗೋಪಾಲಕೃಷ್ಣ ತಟ್ಟಿ, ಗುರುರಾಜ ಆಚಾರ್ಯ ತಾಳಿಕೋಟಿ, ಹನುಮಂತರಾವ್ ಕಲ್ಲೂರ್ಕರ್, ಪ್ರಸನ್ನ ಅಲಂಪಲ್ಲಿ ಸೇರಿದಂತೆ ಉಪಸ್ಥಿತರಿದ್ದರು. ನಮ್ಮ ರಾಯಚೂರಿನ ಶೃಂಗೇರಿ ಶಾರದಾ ಕಲ್ಯಾಣ ಮಂಟಪ ರಾಯಚೂರಿನಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬ್ರಾಹ್ಮಣ ಸಂಘಟನೆಯ ಸುಮಾರು 82,000 ಸದಸ್ಯತ್ವವನ್ನು ಹೊಂದಿರತಕ್ಕಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘಟನೆಯ ಇದೊಂದು 4 ತಿಂಗಳಿಂದ ಏಪ್ರಿಲ್ 13ರಂದು ಒಂದು ಚುನಾವಣೆ ಜರುಗಿತು. ಈ ಚುನಾವಣೆಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ಇನ್ನಿತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸಾವಿರಾರು ನಮ್ಮ ಸಮಾಜದ ಸಂಘಟನೆಗಳು ಈ ಒಂದು ಸಂಘಟನೆಗೆ ಸಂಯೋಜನೆಯಾಗಿ ನಾವು ಕೆಲಸ ಮಾಡ್ಕೊತಾ ಬಂದಿದ್ದೀವಿ. ಅದೇ ರೀತಿ ಈ ಒಂದು ಸಂಘಟನೆಯಿಂದ ಅತ್ಯಂತ ಹೆಚ್ಚಿನ ಬಹುಮತದಿಂದ ಆಯ್ಕೆಯಾಗಿದ್ದಾರೆ. ಅವರನ್ನು ಸಹ ರಾಯಚೂರು ನಗರಕ್ಕೆ ಪ್ರಪ್ರಥಮವಾಗಿ ಆಗಮಿಸ್ತಾ ಇದ್ದಾರೆ. ಅವರನ್ನು ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕಿನ ಮಿತ್ರ ಬಾಂಧವರು ಮತ್ತು ಘಟಕಗಳು ಮತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ನೇತೃತ್ವದಲ್ಲಿ ಒಂದು ಸನ್ಮಾನ ಸಮಾರಂಭ ಜರುಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರತಿನಿಧಿಗಳಾದಂಥ ಸನ್ಮಾನ್ಯ ಎನ್ಎಸ್ ಬೋಸರಾಜ್ ಸಾಹೇಬರು, ಸಣ್ಣ ನೀರಾವರಿ ಮಂತ್ರಿಗಳು ಸಹ ಆಗಮಿಸ್ತಾ ಇದ್ದಾರೆ. ಇನ್ನಿತರ ನಮ್ಮ ರಾಯಚೂರಿನ ಲೋಕಸಭಾ ಸದಸ್ಯರಾದಂಥ ಕುಮಾರ್ ನಾಯಕ್ ಅವರು ಮತ್ತು ರಾಯಚೂರು ನಗರದ ಶಾಸಕರಾದಂಥ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರು ಮತ್ತು ಲಿಂಗಸೂರಿನ ಶಾಸಕರಾದಂಥ ಮಾನಪ್ಪ ಡಿ ವಜ್ಜಲ್ರವರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸನ್ಮಾನ್ಯ ಎ ವಸಂತ್ ಕುಮಾರ್ ಅವರು ಮತ್ತು ಮಾಜಿ ಶಾಸಕರಾದಂಥ ಸನ್ಮಾನ್ಯ ಎ ಪಾಪರೆಡ್ಡಿ ಅವರು ಮತ್ತು ನಮ್ಮ ನಿಕಟಪೂರ್ವ ಹಿಂದಿನ ಬ್ರಾಹ್ಮಣ ಮಂಡಳಿಯ ನಿರ್ದೇಶಕರಾದಂಥ ಜಗದೀಶ್ ಮುರುಗನ್ ಮತ್ತು ವಿ ಕುಮಾರ್ ಮತ್ತು ನಮ್ಮ ವಾಲ್ಮೀಕಿ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಡೀನ್ ಆದಂಥ ಸನ್ಮಾನ್ಯ ಸುರೇಂದ್ರ ಕುಲಕರ್ಣಿ ಸಹ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ವಿಶೇಷವಾಗಿ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ರಾಜ್ಯದ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆರ್ ಲಕ್ಷ್ಮೀಕಾಂತ್ ಅವರು ಮತ್ತು ಎಸ್ ದತ್ತಾತ್ರಿ ರಾಜ್ಯಾಧ್ಯಕ್ಷರು, ಬಿಜೆಪಿ ಪ್ರಕೋಷ್ಠಗಳ ರಾಜ್ಯ ಸಂಯೋಜಕರು, ಮಾಜಿ ಉಪಾಧ್ಯಕ್ಷರು, KSSIDC ಕರ್ನಾಟಕ ಸರ್ಕಾರ ಮಾಜಿ ಅಧ್ಯಕ್ಷರು, ಶಿವಮೊಗ್ಗ ನಗರಾಭಿವೃದ್ಧಿ ಪಾರ್ಟಿ ಇವರು ಸಹ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾನೇ ವಹಿಸ್ತಾ ಇದ್ದೀನಿ ಮತ್ತು ಕೆಲವು ಉಪಸ್ಥಿತಿಯನ್ನು ನಮ್ಮ ಗುರುರಾಜಾಚಾರ್ಯ ಜೋಶಿ ತಾಳಿಕೋಟೆಯವರು ಮತ್ತು ಪ್ರಕಾಶ್ ಆಲಂಪಲ್ಲಿ ಅವರು ಮತ್ತು ಗೋಪಾಲಕೃಷ್ಣ ಕಟ್ಟಿಯವರು ಇನ್ನಿತರ ಉಪಸ್ಥಿತಿಯಲ್ಲಿ ಈ ಒಂದು ಸಮಾರಂಭವನ್ನು ನಾವು ಏರ್ಪಡಿಸ್ತಿದ್ದೀವಿ. ಈ ಒಂದು ಸಮಾರಂಭದಲ್ಲಿ ಸುಮಾರು 100ರಿಂದ 110 ವಿದ್ಯಾರ್ಥಿಗಳು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿ 70%ಕ್ಕಿಂತ SSLC ಮತ್ತು PUC ಅವರಿಗೆ ಒಂದು ಪ್ರಮಾಣ ಪತ್ರ ಮತ್ತು ಒಂದು ಮೆಡಲ್ಲು ಮತ್ತು 1,000 ರೂಪೀಸ್ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಒಂದು ಸಮಿತಿ ನಿರ್ಣಯ ಪ್ರಕಾರ ನಾವು ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ 26ರಿಂದ ನಡ್ತಕ್ಕಂಥ ಈ ಕಾರ್ಯಕ್ರಮ ಬಗ್ಗೆ ತಾವೆಲ್ಲ ಪ್ರಚಾರ ಮಾಡಿ ನಾವು ಗಂಟೆಗೆ ಶ್ರೀ ಶೃಂಗೇರಿ ಶಾರದಾ ಕಲ್ಯಾಣ ಮಂಟಪ ರಾಜಗಾರಪೇಟೆ ರಾಯಚೂರು ಇಲ್ಲಿ ಪ್ರಶಸ್ತಿಯನ್ನು ಕೊಡಲು ತೀರ್ಮಾನಿಸಿದ್ದೇವೆ. ಇಲ್ಲಿ ನಮ್ಮ ರಾಯಚೂರಿನವರೇ ಆದ ಡಾಕ್ಟರ್ ಶೇಷಗಿರಿದಾಸ್ ಸಂಗೀತ ಕ್ಷೇತ್ರದಿಂದ ಅವರಿಗೂ, ರಾಘವೇಂದ್ರ ಮುತಾಲಿಕ್ ಅಂತೇಳಿ ಖ್ಯಾತ ವಕೀಲರು ಲಿಂಗಸೂರು ಕ್ಷೇತ್ರದಿಂದ ನ್ಯಾಯಾಂಗ ವೈದ್ಯರಲ್ಲಿ ಅವ್ರನ್ನ ಇದು ಮಾಡಿದ್ದೇವೆ.
ಹರೀಶ್ ಎಚ್ ಆರ್ ಕೊಪ್ಪರ್ ಅಂತೇಳಿ, ಇವರು ಕೊಪ್ಪರ ನರಸಿಂಹರ ಅರ್ಚಕರು ಮತ್ತು ಸಮಾಜ ಸೇವಕರು ರಾಯಚೂರು ವಲಯದಿಂದ. ಮಧುಸೂದನ್ ಹವಲ್ದಾರ್ ಅಂತೇಳಿ ಚಲನಚಿತ್ರ ನಿರ್ದೇಶಕರು, ನಮ್ಮೆಲ್ಲ ದಾಸರು ಎಲ್ಲ ಶ್ರೀಮಂತರಾದಂಥವ್ರು. ಡಾಕ್ಟರ್ ಪ್ರದೀಪ್ ಕುಲಕರ್ಣಿ ಅಂತೇಳಿ ಆರೋಗ್ಯ ಕ್ಷೇತ್ರದಿಂದ ಒಂದು ಸೇವೆ ಇದರ ಧಾರ್ಮಿಕ ಕ್ಷೇತ್ರದಲ್ಲಿ ಪಂಡಿತ್ ಅನ್ವೇಷಾಚಾರ್ ಅರಣ್ಯಗಿ, ಇದು ಶಿಕ್ಷಣ ಕ್ಷೇತ್ರದಲ್ಲಿ ಹಂತ ಸ್ಕೂಲಿಗೆ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆದಂತ ಸುರೇಂದ್ರರಾವ್ ನಂದಗಿರಿ ಅವರು. ಸಮಾಜ ಸೇವೆಯಲ್ಲಿ ಮಸ್ಕಿ ವಲಯದಿಂದ ಶ್ರೀ ಹನುಮೇಶ್ರಾವ್ ಕುಲಕರ್ಣಿ ಬಳಗಾನೂರವರು. ನಮ್ಮ ಕೋಟೆ ಎಲ್ಲರಿಗೂ ಚಿರಪರಿಚಿತರಾದಂಥ ನರಸಿಂಹರಾವ್ ಧಾರ್ಮಿಕ ಕ್ಷೇತ್ರದಲ್ಲಿ 50 ವರ್ಷ ಜ್ಞಾನ ಕಾರ್ಯ ಮಾಡಿದ್ರು. ಅವರಿಗೂ ಕೂಡ ನಾವು ಈ ಸಾರಿ ಪ್ರಶಸ್ತಿ ಕೊಡುತ್ತಿದ್ದೇವೆ. ದಾಸ ಸಾಹಿತ್ಯದಲ್ಲಿ ಶ್ರೀಮತಿ ರಾಜಶ್ರೀ ಕಲ್ಲೂರ್ಕರ್ ಅವರು. ಸಿಂಧನೂರು ಭಾಗದಿಂದ ಮನೋಹರ್ ಕುಲಕರ್ಣಿ ಅಂತೇಳಿ, ಮತ್ತು ಉದ್ಯಮ ಕ್ಷೇತ್ರದಲ್ಲಿ ಎ.ವಿ. ಮೋಹನ್ ಅಂತೇಳಿ, ಈ ಗ್ರಾಮಾಂತರದಲ್ಲಿ ವಿಜಯರಾವ್ ಗುಂಜಳ್ಳಿ ಅಂತೇಳಿ, ಇವರೆಲ್ಲರಿಗೂ ನಾವು